ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ನಿ ವ್ಲಾಗ್ಸ್. ಇದು ಮಂಗಳವಾರದ ವ್ಲಾಗ್. ಅಂದರೆ ಮಂಗಳವಾರ ಯುನೀಕಾಗಿ ಸ್ಪೆಷಲಾಗಿ ಮನೆಯಲ್ಲೇ ಇರುವಂಥ ಕಡಿಮೆ ಐಟಮ್ಗಳನ್ನು ಬಳಸ್ಕೊಂಡು ಮಾಡೋವಂಥ ಒಂದು ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿದ್ದೆ. ಅದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ, ತುಂಬ ಹೆಲ್ತಿ ರೆಸಿಪಿ. ಇದನ್ನು ನಾವು 1 ಮಂತ್ವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಡಿಲೀಷಿಯಸ್ ಆಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ 1 ಹಿಡಿಯಷ್ಟು ಅಂದರೆ 1 ಮುಷ್ಟಿಯಷ್ಟು ನಾನು ಮೆಂತ್ಯ ಸೊಪ್ಪನ್ನು ನೀಟಾಗಿ ಅದು ಕಾಂಡ ಎಲ್ಲ ತೆಗೆದು, ಅಂದರೆ ಕಡ್ಡಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಸಿಪ್ಪೆಗಳನ್ನು ಅಂದರೆ ಎಲೆಗಳನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇದನ್ನು ಹೆಚ್ಚಿಟ್ಕೊಳ್ಬೇಕಾಗುತ್ತೆ. ಮೆಂತ್ಯ ಸೊಪ್ಪು ತುಂಬ ಹೆಲ್ತಿಯಾಗಿರೋ ಗ್ರೀನ್ ಸೊಪ್ಪನ್ನು ಈ ಥರ ಮಳೆಗಾಲದಲ್ಲಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ನಾನು ಸೊಪ್ಪಿಂದ ಮತ್ತು ಹೆಲ್ತಿ ತರಕಾರಿಗಳಿಂದ ಮಾಡೋ ಅಂಥ ಒಂದು ಯುನೀಕ್ ರೆಸಿಪಿನ ಟ್ರೈ ಮಾಡೋಕ್ಕೆ, ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದು ನೋಡಿ, ಮೆಂತ್ಯ ಸೊಪ್ಪು ನೀಟಾಗಿ ನಾನು ಸಿಪ್ಪೆನ ಬಿಡಿಸಿ ಎಲೆಗಳನ್ನು ಬಿಡಿಸಿ ತೊಳ್ಕೊಂಡಿದ್ದೀನಿ. 1-2 ನಿಮಿಷ ಅದನ್ನು ಸೋರು ತೆಗೆದು ನಂತರ ನಾನು ಈ ಥರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಷ್ಟು ಫೈನಾಗಿ ಹೆಚ್ಚೋದ್ರಿಂದ ಅದನ್ನು ನಾವು ಲಟ್ಸೋವಾಗ ಸಿಪ್ಪೆ ಥರ ಸಿಗಲ್ಲ, ಆ ಕಾರಣಕ್ಕೆ. ನಂತರ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಆದಮೇಲೆ ತುಂಬ ಫೈನಾಗಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರೋವಂಥ ದೇಸಿ ತುಪ್ಪನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಲ್ತಿಯಾಗಿರೋ ಸ್ನ್ಯಾಕ್ ಆಗಿರೋದ್ರಿಂದ. ಬೇಕಾದರೆ ಡಾಲ್ಡಾ ಕೂಡ ಹಾಕ್ಕೊಳ್ಬೋದು. ನಂತರ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನು ಎಲ್ಲವನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಅಂಶ ಕೂಡ ದೇಸಿ ತುಪ್ಪದಲ್ಲಿ ಹೋಗುತ್ತೆ ಅನ್ನೋ ಕಾರಣ ಅಷ್ಟೇ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಅಂದರೆ ಗ್ರೀನಿಶ್ ಏನೂ ಹಾಳಾಗಬಾರ್ದು. ತುಂಬ ಲೋ ಫ್ಲೇಮಲ್ಲಿ ದೇಸಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪ ಜಾಸ್ತಿ ಹಾಕೋದ್ರಿಂದ ಏನು ನಷ್ಟ ಆಗಲ್ಲ, ಅದು ಕೂಡ ಹೆಲ್ತಿ ಫ್ಯಾಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಫುಲ್ಲು ಡ್ರೈ ಆಗಬೇಕು. ನೀರಿನ ಅಂಶ ಕೂಡ ಪೂರ್ತಿ ಹೋದರೆ ಚೆನ್ನಾಗಿರುತ್ತೆ. ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಆಗಿರೋದ್ರಿಂದ ಮತ್ತು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ನಾನು ಜಾಸ್ತಿನೇ ಫ್ರೈ ಮಾಡಲಿ ಅಂತ ಪ್ರಿಫರ್ ಮಾಡ್ತೀನಿ. ಇದು ನೋಡಿ, ಪೂರ್ತಿಯಾಗಿ ನಾನು ಒಂದು ಹ್ಯಾಂಡ್ಫುಲ್ ಹಾಕಿದ್ದೆ, ಇದು 1 ಸ್ಪೂನ್ ಫುಲ್ ಆಗೋವಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ತಣ್ಣಗಾಗೋಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಡ್ರೈ ಮಿಶ್ರಣ ಏನೇನಿದೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ಗೋಧಿ ಹಿಟ್ಟು ಹೆಲ್ತಿ ರೆಸಿಪಿ ಆಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಇವಾಗ 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಅಂಗಡಿಯಿಂದಾದರೂ ತಂದು ಹಾಕ್ಕೊಬೋದು, ಗೋಧಿ ಪುಡಿ ಮಾಡಿರೋದನ್ನಾದರೂ ಕೂಡ ಹಾಕ್ಕೊಳ್ಬೋದು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆಯೇ ಕ್ರಿಸ್ಪ್ ಬರಬೇಕಲ್ವಾ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಯಾಕಂದರೆ ಬೈಂಡಿಂಗ್ ಚೆನ್ನಾಗಿ ಆಗಬೇಕಲ್ವ ಸ್ನ್ಯಾಕ್, ಅದಕ್ಕೋಸ್ಕರ ಇದನ್ನು ನಾವು ಫೋಲ್ಡ್ ಮಾಡಿ ಮಾಡ್ತಿರೋದ್ರಿಂದ ಬೈಂಡಿಂಗ್ ಆಗಲಿ ಅಂತ ಕಡಲೆ ಹಿಟ್ಟು, ಹಾಗೂ ಕ್ರಿಸ್ಪ್ನೆಸ್ಗೋಸ್ಕರ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಹಿಟ್ಟುಗಳು ಇಷ್ಟು ಸಾಕಾಗುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟಾದರೂ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಅರಿಶಿನ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಆ್ಯಂಟಿಬಯೋಟಿಕ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ವಾದಕ್ಕಿನ ಇಲ್ಲಿ ಹಾಕ್ತಾ ಇದ್ದೀನಿ. ಓಂಕಾಳು ಅಂತ ಹೇಳ್ತೀವಲ್ವ ಅದು, ಅಥವಾ ಕೊಲಂಜಿ ಕಾಳುಗಳಿದ್ರೂ ಕೂಡ ಅದನ್ನು ಹಾಕ್ಕೊಳ್ಬೋದು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಕಹಿ ನಮಗೆ ಹಿಡಿಬಾರ್ದು ಅಂತ ಹೇಳಿದ್ರೆ ಅರಿಶಿನ, ಅಜ್ವೈನ್ ಅಥವಾ ಜೀರಿಗೆ 3 ಹಾಕ್ಕೊಳ್ಳೋದ್ರಿಂದ ನಮಗೇನಾದರೂ ಅದು ಕಹಿ ಬರ್ತಾ ಇರುತ್ತೆ ಅಲ್ವಾ, ಮತ್ತು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ, ಆ ಕಾರಣಕ್ಕೆ ನಾವು ಇದನ್ನೆಲ್ಲ ಮಿಶ್ರಣ ಮಾಡಿಕೊಂಡ್ರೆ ಒಳ್ಳೆ ಘಮ ಬರುತ್ತೆ, ಕಹಿ ಏನೂ ಬರಲ್ಲ ಅನ್ನೋ ಕಾರಣಕ್ಕೆ. ಇವಾಗ ರುಚಿ ನೋಡಿಕೊಂಡು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ ನಾವು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಬಟ್ ಅದನ್ನು ತುಂಬ ದಿನ ಪ್ರಿಸರ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು 1 ಟೀ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಇವಾಗ ನಾವು ತಣ್ಣಗಾಗೋಕ್ಕೆ ಅಂತ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಿರೋದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೆ ಅಲ್ವಾ. ಇವಾಗ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಹ್ಯಾಂಡ್ಫುಲ್ ಮೆಂತ್ಯ ಸೊಪ್ಪಾಗಿತ್ತಲ್ವ, ಅದು ಫ್ರೈ ಮಾಡಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸೊಪ್ಪಾಗಿದೆ. ನಾನು ತುಂಬ ಫೈನಾಗಿ ಮಾಡಿದ್ರಿಂದ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಪುಡಿ ಪುಡಿ ಥರನೇ ಅನಿಸುತ್ತೆ. ಇವಾಗ ಇದನ್ನು ಫಸ್ಟು ನಾನು ಡ್ರೈ ಆಗಿ ಒಮ್ಮೆ ಮಿಶ್ರಣ ಮಾಡ್ಕೊಳ್ತೀನಿ ಚೆನ್ನಾಗಿ. ಯಾಕಂದರೆ ಒಂದು ಸತಿ ಎಲ್ಲನೂ ಮಿಶ್ರಣ ಮಾಡಿಬಿಟ್ರೆ ನಂತರ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ಬೋದು. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿಸಿದ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹೆಲ್ತಿಯಾಗಿರಲಿ ಅನ್ನೋ ಕಾರಣಕ್ಕೆ ನಾನು ತುಪ್ಪನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಒಮ್ಮೆ ಚೆನ್ನಾಗಿ ಇದನ್ನು ಡ್ರೈ ಆಗಿ ಮಿಶ್ರಣ ಮಾಡ್ಕೊಳ್ಳೋದಷ್ಟೇ. ಒಂದು ಹಿಡಿ ಹಿಡಿದ್ರೆ ಹಿಡಿ ಥರ ಆಗಬೇಕು ಹಿಟ್ಟು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕ್ತಾ ಇಷ್ಟು ಗಟ್ಟಿಯಾಗಿ, ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 10 to 20 ಮಿನಿಟ್ಸು ಮುಚ್ಚಿ ಇದನ್ನು ಸ್ವಲ್ಪ ನೆನೆಯೋಕ್ಕೆ ಅಂತ ಬಿಡಬೇಕು. ನಾರ್ಮಲ್ ಎಲ್ಲ ಹಿಟ್ಟನ್ನು ನಾವು ನೆನೆಯೋಕ್ಕೆ ಅಂತ ಬಿಡ್ತೀವಲ್ವ, ಆ ಥರ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೋಟಿಂಗ್ ಕೊಡಬೇಕಾಗುತ್ತೆ. ಕೋಟಿಂಗೋಸ್ಕರ ನಾನು 3 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. 3 ಟೀ ಸ್ಪೂನ್ಗೆ ನಾನು ಇಲ್ಲಿ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಜಾಗದಲ್ಲಿ ನಾವು ಡಾಲ್ಡಾ ಕೂಡ ಬಳಸ್ಕೊಳ್ಬೋದು. ವನಸ್ಪತಿ ತುಪ್ಪ ಬರುತ್ತೆ ಅಲ್ವಾ, ಅದನ್ನು ಕೂಡ ಬಳಸ್ಕೋಬೋದು. ಅದು ಕೂಡ ಒಳ್ಳೆಯದೇ ಆಗಿರುತ್ತೆ. ಅಂದರೆ ಜಸ್ಟ್ ಕೋಟಿಂಗ್ ಅಲ್ವಾ, ಸ್ವಲ್ಪ ಪ್ರಮಾಣದಲ್ಲಿ ನಾವು ಬಳಸ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅದೆಲ್ಲ ಕಲಸಿದ್ಮೇಲೆ ನೋಡಿ ಈ ಥರ ರೆಡಿಯಾಗುತ್ತೆ. ಇದಿನ್ನೂ ಸ್ವಲ್ಪ ತೆಳುವಾದರೆ ಚೆನ್ನಾಗಿರುತ್ತೆ. ಇವಾಗ ಒಂದು 20 ಮಿನಿಟ್ಸು ನಾವು ಕಲಸಿದಂಥ ಹಿಟ್ಟು ನೆಂದಿದೆ. ಇವಾಗ ಇದನ್ನು ಒಮ್ಮೆ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಚಪಾತಿ ಥರ ಫೋಲ್ಡಿಂಗ್ ಮಾಡಬೇಕಾಗುತ್ತೆ. 3-4 ಫೋಲ್ಡಿಂಗ್ಸ್ ಬರೋದ್ರಿಂದ ನೆಂದಾದಮೇಲೆ ಕೂಡ ಒಂದು ಸತಿ ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಒಂದು 2 ಭಾಗ ಮಾಡಿಕೊಂಡು 3 ಭಾಗ ಕೂಡ ಮಾಡ್ಕೊಳ್ಬೋದು. ನಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗಿರುತ್ತೆ ಲಟ್ಸೋಕ್ಕೆ ಹಾಗೆ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ. ಆಲ್ಮೋಸ್ಟ್ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಚಪಾತಿಗಿಂತ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಾದಮೇಲೆ ನಾನಿಲ್ಲಿ 2 ಮಿಶ್ರಣನ ಒಮ್ಮೆನೇ ಲಟ್ಟಿಸ್ಕೊಳ್ಬಿಡ್ತೀನಿ ಅಷ್ಟೇ. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಅಂದರೆ ತುಂಬ ತಿನ್ನಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಫೋಲ್ಡ್ ಮಾಡಬೇಕಲ್ವ, ಆವಾಗ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾನೆ ಮಾಡಿ. ಆಯಿಲಲ್ಲಿ ನಾವೇನಾದರೂ ಮಾಡ್ಕೊಳ್ಳೋಕ್ಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂಟ್ಕೊಳ್ತಿರುತ್ತೆ. ಅದಕ್ಕೆ ಇವಾಗ ನಾನು ಕೋಟಿಂಗ್ಗೆ ಅಂತ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ಈ ಥರ ಸವರ್ಕೊಳ್ತಾ ಇದ್ದೀನಿ. ಎಷ್ಟು ತುಂಬ ತೆಳುವಾಗಿ ಒಂದು ಲೇಯರ್ ಹಿಟ್ಟು ಮೇಲೆ ಬರೋ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದಲ್ವ, ಇನ್ನೊಂದು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವ, ಅದಕ್ಕೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸೈಡ್ ಬೈ ಸೈಡ್ ಹೀಗೆ ಮೇಲೆ ಕೆಳಗೆ ಈ ಥರ 4 ಫೋಲ್ಡಿಂಗ್ ಮಾಡಿಕೊಂಡು ಹಿಟ್ಟನ್ನು ಹಾಕಿದ ನಂತರ ಇದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾನು ಹೇಗೆ ಫೋಲ್ಡ್ ಮಾಡಿದೆ ಅಂತ. ಈಗ ಈಸಿ ಆಗುತ್ತೆ. ಅದು ಯಾವ ಶೇಪಲ್ಲಿದೆ, ಸ್ಕ್ವೇರ್ ಶೇಪಲ್ಲಿ ನಾನು ಹಾಗೇ ಅದನ್ನು ಫೋಲ್ಡ್ ಮಾಡಿರೋ ಥರನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಸಮ ತೆಳು ಬರೋ ಥರ, ಯಾಕಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ಮೇಲೆ ಅದು ಸ್ವಲ್ಪ ತಿಕ್ಕಾಗುತ್ತೆ. ಸೊ ಏನು ಮಾಡಬೇಕಂದ್ರೆ ಚೆನ್ನಾಗಿ ಅದನ್ನು ತುಂಬ ತೆಳುವಾಗಿ ಬರೋ ಥರ ನಾವು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಕಂಪ್ಲೀಟ್ ಆಗಿದೆ. ಇನ್ನೊಂದು ಲೆವೆಲ್ ನಾನು ಕೋಟಿಂಗ್ ಕೊಡ್ತಾ ಇದ್ದೀನಿ. ಇವಾಗ ಅದು ಉಲ್ಟಾ ಇತ್ತಲ್ವ, ಅದೇ ಲೆವೆಲಲ್ಲಿ ನಾನೀಗ ಕೋಟಿಂಗ್ ಕೊಡ್ತಾ ಇದ್ದೀನಿ. ಒಂದು ಲೇಯರ್ ಫುಲ್ಲು ತೆಳುವಾಗಿ ಕೋಟಿಂಗ್ ಕೊಟ್ಟಾದಮೇಲೆ ಈ ಥರ 1 by 1 2 ಫೋಲ್ಡ್ ಕೊಡಬೇಕಾಗತ್ತೆ. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಂದರೆ ನಾವು ಲಟ್ಟಿಸ್ಕೊಳ್ಬೋದು. ಏನಾದರೂ ತಿಕ್ಕಾಗಿ ನಾವೇನಾದರೂ ಲಟ್ಟಿಸಿದರೆ ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅನ್ನಿಸ್ತು ನನಗೆ. ನಾನು ಅದಕ್ಕೆ ಅದನ್ನು ಇನ್ನೊಮ್ಮೆ ಲಟ್ಟಿಸ್ಕೊಂಡು ಈ ಥರ ಚಾಕುನಲ್ಲಿ ಲೆಂತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಡೀಪ್ ಫ್ರೈ ಮಾಡೋಕ್ಕೆ ಲಟ್ಟಿಸ್ಕೊಂಡಿರೋ ಹಿಟ್ಟು ರೆಡಿಯಾಗಿದೆ. ಮೊದಲು ಈ ಥರ ಒಂದು ಸತಿ ಕಟ್ ಮಾಡಿ ಆದಮೇಲೆ ನಾನು ಇನ್ನೊಂದನ್ನು ಕೂಡ ಇದೇ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಸತಿ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದಾಯಿತು. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಆಗಿದೆ. ನನ್ನ ಬೇಬಿ ಸ್ವಲ್ಪ ಸೌಂಡ್ ಮಾಡ್ತಿದ್ದೆ ನಮ್ಮ ಪುಟಾಣಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಲಟ್ಟಿಸಿ ಆದಮೇಲೆ ಇಲ್ಲಿ ಎಣ್ಣೆನ ನಾನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಲೇಯರ್ ಇನ್ನೊಂದು ಚಪಾತಿ ಥರನೇ ಲಟ್ಟಿಸ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ಫೋಲ್ಡಿಂಗ್ ಮಾಡಿ ಲಟ್ಟಿಸ್ಬೇಕಲ್ವ, ಸೊ ಅದಕ್ಕೆ
ಎಣ್ಣೆನ ಇವಾಗ ಫಸ್ಟ್ ಕಾಯಕ್ಕೆ ಇಟ್ಬಿಟ್ರೆ ಅಷ್ಟರಲ್ಲಿ ಇನ್ನೊಂದನ್ನು ಕೂಡ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಬೋದು ಅಂತ ಮೊದಲು ಎಣ್ಣೆನ ಇಲ್ಲಿ ನಾನು ಮುಳುಗುವಷ್ಟು ಎಣ್ಣೆನ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹೈ ಫ್ಲೇಮಲ್ಲಿ ಫುಲ್ ಕಾದ್ಮೇಲೆ ನಾನು ಲಟ್ಟಿಸಿ ಅದನ್ನು ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ಒಂದೊಂದಾಗಿ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡೆ. ಇದು ಡೀಪ್ ಫ್ರೈ ಆಗಬೇಕು, ತುಂಬ ಕ್ರಿಸ್ಪ್ ಆಗೋವರೆಗೂ ಡೀಪ್ ಫ್ರೈ ಆಗಬೇಕು. ಸೊ ಅದಕ್ಕೆ ಹಾಗೇ ಇದನ್ನು ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ರ ಬಗ್ಗೆ ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಟ್ರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಸಾಫ್ಟ್ನೆಸ್ ಕೂಡ ಇರಬೇಕು, ಒಳಗಡೆ ಅಷ್ಟೊಂದು ಡ್ರೈ ಆಗದೆ ಇರೋ ಥರ ನೋಡಿಕೊಂಡು ನೋಡಿ. ಈ ಥರ ಎಣ್ಣೆಯಿಂದ ತಗೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಹೆಲ್ತಿ ಮೆಂತ್ಯ ಸ್ನ್ಯಾಕ್ಸು. ಇದನ್ನು ನೀವು ಕೂಡ ಮನೇಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ಹಾಗೆ ನೀವು ಈ ಥರ ಯೂನಿಕ್ ರೆಸಿಪಿಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಗೆ ಈ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆಯೇ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಆದರೂ ಕೂಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.